ಐಪಿಎಲ್ 2026 ಸೀಸನ್ ದಿನದಿಂದ ದಿನಕ್ಕೆ ಕಾವೇರ್ತಿದೆ ಅಂತಾನೆ ಹೇಳಬಹುದು. ಈ ಹಂತದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ತುಂಬಾ ಮುಖ್ಯವಾಗಿರುವ 43ನೇ ಪಂದ್ಯಕ್ಕೆ ಆತಿಥ್ಯ ವಹಿಸೋಕೆ ಸಿದ್ಧವಾಗಿದೆ. ಮೇ 1ರಂದು ಜೈಪುರದ ಸುಪ್ರಸಿದ್ಧ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯುತ್ತೆ. ಪ್ಲೇಆಫ್ ಸ್ಥಾನಕ್ಕಾಗಿ ನಡೆಯುತ್ತಿರೋ ತೀವ್ರ ಪೈಪೋಟಿಯಲ್ಲಿ ಈ ಪಂದ್ಯ ಎರಡೂ ತಂಡಗಳಿಗೂ ತುಂಬಾನೇ ನಿರ್ಣಾಯಕ. ಐಪಿಎಲ್ ಇತಿಹಾಸದಲ್ಲಿ ಈ ಎರಡೂ ಫ್ರಾಂಚೈಸಿಗಳ ನಡುವಿನ ಪೈಪೋಟಿ ದೊಡ್ಡದು. ಇದುವರೆಗೂ 30 ಪಂದ್ಯಗಳಲ್ಲಿ ಎರಡೂ ತಂಡಗಳು ತಲಾ 15 ಪಂದ್ಯ ಗೆದ್ದು ಸಮಬಲ ಸಾಧಿಸಿವೆ. ಹೀಗಾಗಿ ಈ ಬಾರಿ ನಡೆಯೋ ಪಂದ್ಯ ಅವರ ಇತಿಹಾಸದ ಪೈಪೋಟಿಯಲ್ಲಿ ಒಂದು ರೀತಿಯ ಟೈ ಬ್ರೇಕರ್ ಪಂದ್ಯ ಅಂದರೂ ತಪ್ಪಾಗಲ್ಲ. ರಾಜಸ್ಥಾನ್ ರಾಯಲ್ಸ್ ತಂಡ ಸದ್ಯಕ್ಕೆ ಉತ್ತಮ ಫಾರ್ಮ್ನಲ್ಲಿ ಪಂದ್ಯಕ್ಕೆ ಇಳಿಯಲಿದೆ. ಪ್ರಸ್ತುತ ಐಪಿಎಲ್ 2026ರ ಪಾಯಿಂಟ್ಸ್ ಟೇಬಲ್ನಲ್ಲಿ 4ನೇ ಸ್ಥಾನದಲ್ಲಿರುವ ಈ ತಂಡ 9 ಪಂದ್ಯಗಳಿಂದ 12 ಅಂಕಗಳನ್ನು ಕಲೆಹಾಕಿದೆ. 2026 ಸೀಸನ್ಗಾಗಿ ನಾಯಕರಾಗಿ ನೇಮಕಗೊಂಡಿರುವ ರಿಯಾನ್ ಪರಾಗ್ ಅವರ ನಾಯಕತ್ವದಲ್ಲಿ ರಾಯಲ್ಸ್ ತಂಡ ಆಕ್ರಮಣಕಾರಿ ಬ್ಯಾಟಿಂಗ್ ಮತ್ತು ಶಿಸ್ತಿನ ಬೌಲಿಂಗ್ ಎರಡರಲ್ಲೂ ಅದ್ಭುತ ಪ್ರದರ್ಶನ ನೀಡಿದೆ. ಅವರ ತವರು ಮೈದಾನ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂ ಅವರಿಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು. ಯಾಕಂದ್ರೆ ಇಲ್ಲಿಯವರೆಗೂ ಆಡಿದ 63 ಐಪಿಎಲ್ ಪಂದ್ಯಗಳಲ್ಲಿ 38 ಪಂದ್ಯಗಳನ್ನು ಗೆದ್ದು ಅದ್ಭುತ ದಾಖಲೆ ಮಾಡಿದ್ದಾರೆ. ಮುಖ್ಯ ಆಟಗಾರರು ಉತ್ತಮವಾಗಿ ಪ್ರದರ್ಶನ ನೀಡಿರುವುದರಿಂದ ತಂಡದ ಬಲ ಇನ್ನಷ್ಟು ಹೆಚ್ಚಾಗಿದೆ. ಹಾಗಾಗಿ ಈ ಪ್ರಮುಖ ತವರು ಪಂದ್ಯದಲ್ಲಿ ಅವರ ಮೇಲೆ ಭಾರಿ ನಿರೀಕ್ಷೆ ಇಡಲಾಗಿದೆ. ರಾಜಸ್ಥಾನ್ ರಾಯಲ್ಸ್ಗೆ ರಿಯಾನ್ ಪರಾಗ್ ಅವರ ನಾಯಕತ್ವ ಈ 2026ರ ಸೀಸನ್ಗೆ ತುಂಬಾ ಗಮನ ಸೆಳೆದಿದೆ. ಪರಾಗ್ 2018ರಲ್ಲಿ ಭಾರತದ U19 ವಿಶ್ವಕಪ್ ಗೆದ್ದ ತಂಡದಲ್ಲಿದ್ರು. ಜೊತೆಗೆ ಐಪಿಎಲ್ ಇತಿಹಾಸದಲ್ಲಿ ಅತಿ ಕಿರಿಯ ಅರ್ಧಶತಕ ವೀರ ಕೂಡ. 2024ರಲ್ಲಿ 573 ರನ್ ಗಳಿಸಿ ಮಿಂಚಿದ ಮೇಲೆ ಈಗ ನಾಯಕತ್ವ ವಹಿಸಿಕೊಂಡಿದ್ದಾರೆ. ಅವರ ಆಲ್ರೌಂಡ್ ಆಟ ಜೊತೆಗೆ ತಂತ್ರಗಾರಿಕೆ ರಾಜಸ್ಥಾನ್ ರಾಯಲ್ಸ್ಗೆ ಬಹಳ ಮುಖ್ಯ. ಅವರ ಬ್ಯಾಟಿಂಗ್ಗೆ ಪೂರಕವಾಗಿ ವೈಭವ್ ಸೂರ್ಯವಂಶಿ ಕೂಡ ತಂಡಕ್ಕೆ ದೊಡ್ಡ ಕೊಡುಗೆ ನೀಡುತ್ತಿದ್ದಾರೆ. ಇವರು 2026ರಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. 9 ಪಂದ್ಯಗಳಿಂದ 400 ರನ್ ಗಳಿಸಿದ್ದಾರೆ. ಇದರಲ್ಲಿ 37 ಎಸೆತಗಳಲ್ಲಿ ಬಾರಿಸಿದ 103 ರನ್ ಕೂಡ ಸೇರಿದೆ. ಬೌಲಿಂಗ್ ವಿಭಾಗದಲ್ಲಿ ಸಂದೀಪ್ ಶರ್ಮಾ ಇದ್ದಾರೆ. ಇವರು 2023ರಲ್ಲಿ ರಾಯಲ್ಸ್ಗೆ ಸೇರಿಕೊಂಡಿದ್ರು ಮತ್ತೆ 2026ಕ್ಕೂ ಉಳಿಸಿಕೊಂಡಿದ್ದಾರೆ. ಬಲಗೈ ಮಧ್ಯಮ ವೇಗಿ ಆಗಿರೋ ಇವರು ತಂಡಕ್ಕೆ ಬಹಳ ಅನುಭವ ಮತ್ತೆ ವಿಕೆಟ್ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಕೊಡ್ತಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಅಕ್ಷರ್ ಪಟೇಲ್ ನಾಯಕತ್ವದಲ್ಲಿ ತಾನೂ ಕೂಡ ಬಲಿಷ್ಠ ಆಟಗಾರರ ಪಡೆಯನ್ನೇ ಹೊಂದಿದೆ. ಸೌತ್ ಆಫ್ರಿಕಾದ ಸ್ಫೋಟಕ ಬ್ಯಾಟ್ಸ್ಮನ್ ಟ್ರಿಸ್ಟಾನ್ ಸ್ಟಬ್ಸ್ 2026ರ ಸೀಸನ್ಗೆ 10 ಕೋಟಿ ಕೊಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಉಳಿಸಿಕೊಂಡಿದೆ. ಇವರು ನಿರಂತರ ಉತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ. 2024ರಲ್ಲಿ 378, 2025ರಲ್ಲಿ 450 ರನ್ ಗಳಿಸಿದ್ದಾರೆ. ಫಿನಿಷರ್ ಆಗಿ ಮಹತ್ವದ ಪಾತ್ರ ವಹಿಸುತ್ತಾರೆ. ಶ್ರೀಲಂಕಾದ ಓಪನರ್ ಪಥುಮ್ ನಿಸ್ಸಾಂಕ 2026ರಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಚೊಚ್ಚಲ ಪಂದ್ಯ ಆಡಿದ್ದಾರೆ. ಇವರನ್ನ 4 ಕೋಟಿಗೆ ಖರೀದಿ ಮಾಡಿದ್ರು. ಈಗಾಗಲೇ 7 ಇನ್ನಿಂಗ್ಸ್ಗಳಲ್ಲಿ 147 ರನ್ ಗಳಿಸಿ ಓಪನಿಂಗ್ನಲ್ಲಿ ತಮ್ಮ ಸಾಮರ್ಥ್ಯವನ್ನ ತೋರಿಸಿದ್ದಾರೆ. ಇದರ ಜೊತೆಗೆ ನಿತೀಶ್ ರಾಣಾ ಕೂಡ ಇದ್ದಾರೆ. ಬೇರೆ ತಂಡಗಳಿಗೆ ಟೈಟಲ್ ಗೆಲ್ಲಿಸಿಕೊಡುವುದರಲ್ಲಿ ಇವರದ್ದು ಪ್ರಮುಖ ಪಾತ್ರ ಇತ್ತು. ಎಡಗೈ ಬ್ಯಾಟ್ಸ್ಮನ್ ಆಗಿರೋ ಇವರನ್ನ ರಾಜಸ್ಥಾನ್ ರಾಯಲ್ಸ್ನಿಂದ ಟ್ರೇಡ್ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ 2026ಗೆ ಕರೆಸಿಕೊಂಡಿದೆ. ಇದು ಅವರ ಬ್ಯಾಟಿಂಗ್ ಲೈನಪ್ಗೆ ಇನ್ನೂ ಆಳ ಮತ್ತೆ ಅನುಭವವನ್ನ ಸೇರಿಸಿದೆ. ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂ ಈ ಮಹತ್ವದ ಪಂದ್ಯಕ್ಕೆ ವೇದಿಕೆ. ತನ್ನ ಬ್ಯಾಲೆನ್ಸ್ ಪಿಚ್ಗೆ ಹೆಸರುವಾಸಿ. ಇಲ್ಲಿ ಆರಂಭದಲ್ಲಿ ಬೌನ್ಸ್ ಸಿಗುತ್ತೆ, ಆಮೇಲೆ ಪಂದ್ಯ ಸಾಗಿದಂತೆ ಸ್ಪಿನ್ನರ್ಗಳಿಗೆ ಗ್ರಿಪ್, ಟರ್ನ್ ಸಿಗೋ ಪಿಚ್ ಇದು. ಸ್ಟೇಡಿಯಂನಲ್ಲಿರೋ ದೊಡ್ಡ ಬೌಂಡರಿಗಳು ಆಟಕ್ಕೆ ಒಂದು ಟ್ಯಾಕ್ಟಿಕಲ್ ಡೈಮೆನ್ಷನ್ ಸೇರಿಸುತ್ತೆ. ಅಂದ್ರೆ ಮಿಡಲ್ ಓವರ್ಗಳಲ್ಲಿ ಸ್ಪಿನ್ನರ್ಗಳಿಗೆ ಹೆಚ್ಚು ಅವಕಾಶ ಸಿಗುವಂತೆ ಮಾಡುತ್ತೆ. ಇತಿಹಾಸ ನೋಡಿದ್ರೆ ರಾತ್ರಿ ಪಂದ್ಯಗಳಲ್ಲಿ ಇಬ್ಬನಿ ಬೀಳೋ ಕಾರಣ ಇಲ್ಲಿ ಚೇಸಿಂಗ್ ಟೀಮ್ಗಳು ಹೆಚ್ಚಾಗಿ ಗೆದ್ದಿವೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಈಗ ಒಂದು ಟರ್ನರೌಂಡ್ ತುರ್ತು ಬೇಕಿದೆ. ಐಪಿಎಲ್ 2026ರಲ್ಲಿ ಅವರದ್ದು ಒಂದು ಮಿಕ್ಸೆಡ್ ಪರ್ಫಾರ್ಮೆನ್ಸ್. ಇತ್ತೀಚೆಗೆ ಒಂದಿಷ್ಟು ದೊಡ್ಡ ಸೋಲುಗಳು ಕಂಡಿದ್ದಾರೆ. ಒತ್ತಡದಲ್ಲಿ ಮತ್ತೆ ಪುಟಿದೇಳು ಅವರ ಸಾಮರ್ಥ್ಯ ಬಲಿಷ್ಠ ರಾಯಲ್ಸ್ ತಂಡದ ವಿರುದ್ಧ ದೊಡ್ಡ ಟೆಸ್ಟ್ ಆಗುತ್ತೆ. ನ ರಿಯಾನ್ ಪರಾಗ್ ಮತ್ತು ಡಿ.ಸಿ.ಯ ಅಕ್ಷರ್ ಪಟೇಲ್ ಇಬ್ಬರು ನಾಯಕರ ವ್ಯೂಹಾತ್ಮಕ ಬುದ್ಧಿವಂತಿಕೆ, ತಮ್ಮ ಬೌಲರ್ಗಳನ್ನು ಹೇಗೆ ಬಳಸಿಕೊಳ್ಳುತ್ತಾರೆ ಮತ್ತು ಬ್ಯಾಟಿಂಗ್ ಆರ್ಡರ್ ಅನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಈ 43ನೇ ಪಂದ್ಯಕ್ಕೆ ಪ್ಲೇಆಫ್ಗೆ ಹೋಗಬೇಕು ಅನ್ನೋ ಎರಡೂ ಫ್ರಾಂಚೈಸಿಗಳ ಕನಸುಗಳಿಗೆ ತುಂಬಾನೇ ಮಹತ್ವ ಇದೆ. ಇದು ಒಂದು ಹೈ ವೋಲ್ಟೇಜ್ ಪಂದ್ಯ ಆಗೋದ್ರಲ್ಲಿ ಡೌಟೇ ಇಲ್ಲ. ಐಪಿಎಲ್ 2026ರಲ್ಲಿ ಈ ಎರಡು ತಂಡಗಳ ಸೀಸನ್ಗೆ ಇದು ದೊಡ್ಡ ಪರಿಣಾಮ ಬೀರಲಿದೆ.